ಇವಾಗ ಅವತ್ತೇನು ನಡೀತು ಹೇಳಪ್ಪ. ಅದೇ ಸರ್, ಇವತ್ತು ಗಂಟೆಗೆ ಅಂದರೆ 10/5/2025 ಶನಿವಾರ 8 ಗಂಟೆಯಿಂದ ಪೂಜೆ ಇರುತ್ತೆ. ಅಲ್ಲಿ ಇರಮ್ಮ ಮಾತಾಡ್ಬೇಡ್ರಿ ದಯವಿಟ್ಟು. 8:40 ಪೂಜೆ ಹೋದೆ ಸರ್. ನಾನು ಪೂಜೆ ಹೋದ್ರೆ ಯಾರು ಇವಾಗ ಭಾರತದ ಯಾವುದೇ ದೇವಸ್ಥಾನದ ಒಳಗಡೆ ಹೋದ್ರೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ ಒಳಗಡೆ ಹೋಗಕ್ಕೆ. ನಾನೇನ್ ಮಾಡಿದೆ ಅಂದ್ರೆ ಅದೇ ತರವಾಗಿ ನಾನು ಒಳಗಡೆ ಹೋದೆ ಸರ್ ಪೂಜೆ ಮಾಡಕ್ಕೆ ಅಂತ. ಹೋಗಿ ಅಲ್ಲಿ ಕೊಟ್ಟೆ ಅವ್ರಿಗೆ, ಇನ್ನು ಪೂಜಾರಪ್ಪರು ಬಂದಿರಲಿಲ್ಲ, ಅಲ್ಲಿ ಕೊಟ್ಟೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟರು. ಇಟ್ಟು 1 ನಿಮಿಷ ಆಗಿಲ್ಲ ಸರ್, 30 ಸೆಕೆಂಡ್ ಅಷ್ಟೇ ನಿಂತಿತ್ತು ನಾನು ದೇವಸ್ಥಾನದ ಒಳಗಡೆ. ನಿಂತ ತಕ್ಷಣ ಅಲ್ಲಿ ಯಾರೋ ಒಬ್ಬ ಬಂದ್ಬಿಟ್ಟು ಶಿವಾನಂದ ಅಂತ ಅಂದ್ಬಿಟ್ಟು ಬರ ಆಚೆ ಬರೋ ನೀನು 1 ನಿಮಿಷ ಮಾತಾಡ್ಬೇಕಂದ. ಹೇಳ ಪೂಜೆ ಆಗ್ಲಿ ಬಂದ್ಬಿಡ್ತೀನಿ ಅಂತ ಅದಕ್ಕೆ, ಇಲ್ಲ ನೀನು ಆಚೆ ಬೈಲಿ, ನೀನು ಹತ್ರ ಮಾತಾಡ್ಬೇಕು ಹಂಗೆ ಹಿಂಗಿಂದ ಬತ್ತೆ ಹಂಗೆ ಅಂತಂದ. ಸರಿ ಮಾತಾಡ್ಕೊಂಡ್ ಬಂದ್ಬಿಡೋಣ ಅಂತ ಆಚೆ ಹೋದೆ ಸರ್. ನಾನು ಆಚೆ ಹೋದ ತಕ್ಷಣ ಅಲ್ಲಿದ್ದವರೆಲ್ಲ ಪ್ರತಿಯೊಬ್ರು ಒಂದು 50-60 ಜನ ಇದ್ರು. ಅವರೆಲ್ಲ ನೀನ್ ಹೆಂಗ್ ಒಳಗಡೆ ಹೋದೆ ಹಂಗೆ ಹಿಂಗೆ, ನಿನ್ಗೆ ಯಾವನ್ ಹೇಳ್ದನ ಒಳಗಡೆ ಹೋಗಕ್ಕೆ, ನೀವು ಬರ್ಬೋದೇನೋ ಒಳಗಡೆಯಿಂದ ಬಂದಿರ ಅಂತ ಎಲ್ಲ ಅಷ್ಟು ಕೇಳಿದ್ರು. ನಾನೇನು ವಿಡಿಯೋ ಗಿಡಿಯೋ ಆ ಥರ ಏನು ಮಾಡಿರಲಿಲ್ಲ. ಆಯ್ತು ಇವಾಗ ನಾವು ಒಳಗಡೆ ಬರ್ಬೋದಣ್ಣ, ಎಲ್ಲಿ ಯಾವ್ದು ಈ ಅಸಮಾನತೆ ಬೇಡ, ಎಲ್ಲ ಸಮಾನವಾಗಿರೋ ಹಂಗೆ ಅಂತ ನಾನೆಲ್ಲ ಮಾತಾಡಿದೆ ಫಸ್ಟು. ಇಲ್ಲ ನೀವು ಒಳಗಡೆ ಬರಂಗಿಲ್ಲ, ನಿಮ್ಮ ಅಪ್ಪರು ಬಂದಿಲ್ಲ, ನಿಮ್ಮ ತಾತರು ಬಂದಿಲ್ಲ, ಏನಕ್ಕೆ ಬರಕ್ ಹೋಗ್ತೀರಾ ನೀವು ಒಳಗಡೆ, ಎಲ್ಲ ನೀವು ಬಂದ್ರೆ ಮೈಲಿಗೆ ಆಗ್ತದೆ ನಮ್ಗೆಲ್ಲ ಹಂಗೆ ಹಿಂಗೆ ಅಂತೆಲ್ಲ ಧಮಕಿ ಹಾಕೋದು. ನಾವು ಅವಾಗಲೇ ನಾನು ವಿಡಿಯೋ ನಾನು ಫೋನ್ ತೆಗೆದ್ಬಿಟ್ಟು ಎಲ್ಲ ವಿಡಿಯೋ ಮಾಡಿದೆ ಸರ್. ದೇವಸ್ಥಾನದಲ್ಲಿ ಅಷ್ಟೇ ತಾನೇ ಆಗಿದ್ದು ವಿಚಾರ ಸರ್ ಅಷ್ಟೇ. ನೀನೇನು ಓದ್ತಾ ಇರೋದು? ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಡಿಗ್ರಿ ಕಂಪ್ಲೀಟ್ ಆಗೈತೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಸಂಘಟನೆಗಳವ್ರು ಬಂದಿದ್ರು? DSS ಅವ್ರು ಬಂದಿದ್ರು ಸರ್ ಅಷ್ಟೇ, ಯಾರು ಬಿಟ್ಟು ಯಾರು ಬಂದಿಲ್ಲ. DSS ಅವ್ರು ಬಿಟ್ಟು ಯಾರು ಬಂದಿಲ್ಲ. ಏನು ಓದ್ತಾ ಇರೋದು ನೀವು? ಡಿಗ್ರಿ ಕಂಪ್ಲೀಟ್ ಆಗೈತೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಡಿಗ್ರಿ ಕಂಪ್ಲೀಟ್ ಆಗೈತೆ, ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ಏನಕ್ಕೆ ಹೋದೆ ಅಂತ? ಅದೇ ಸರ್, ಇದು ಅಂಬೇಡ್ಕರ್ ಅವರು 1935 ಮತಾಂತರ ಸಮಾವೇಶ ಮಾಡ್ತಾರೆ. ದೇವಸ್ಥಾನಗಳಿಗೆ ನಮ್ಮವ್ರು ಹೋಗ್ಬಾರ್ದು, ನಮ್ಮವ್ರನ್ನ ಇಡೀ ಇದನ್ನ ಹಿಂದೂ ಧರ್ಮ ಅಂತ ಹೇಳ್ಬಿಟ್ಟು ನಮ್ಮವ್ರನ್ನ ತುಳ್ದಾಕಿದ್ದಾರೆ, ನೀವು ಹೋಗ್ಬಾರ್ದು, ಹೋದ್ರೂ ಅವ್ರು ಸೇರ್ಸಲ್ಲ ಅಂತ ಅವಮಾನಗಳೆಲ್ಲ ಪಡೋ ಬದಲು ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರೇ ಹೇಳ್ತಾರಪ್ಪ. ಅಂಬೇಡ್ಕರ್ ಅವರೇ ಹಿಂದೂ ಧರ್ಮ ಅಂದ್ಬಿಟ್ಟು ಓದು ಧರ್ಮಕ್ಕೆ ಮತಾಂತರ ಆಗ್ತಾರಪ್ಪ. ನೀನು ಓದ್ಕೊಂಡಿರೋ ಅಂಥವನು ಏನಕ್ಕೆ ಹೋದೆ ದೇವಸ್ಥಾನಕ್ಕೆ? ಅವ್ರು ನಮ್ಮನ್ನು ಸೇರ್ಸಲ್ಲ. ನೋಡ್ರಿ, ಎಲ್ಲ ಕಡೆನೂ ಸಮಾನ ಅವಕಾಶ ನಮ್ಗೆ ಕೊಡಲೇಬೇಕು. ಎಲ್ಲ ಕಡೆನೂ ಸಮಾನ ಅವಕಾಶ ಐತೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ನಿಮ್ಮ ತಾಯಿ ಹೋದ್ರೆ ತಪ್ಪಿಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ. ನೀನು ಓದ್ಕೊಂಡಿರೋನಲ್ಲ, ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ? ಸರ್ ಇವಾಗ ಇದ್ದೂರಾಗ ಸಮಾನತೆಗೋಸ್ಕರ ಓಡಾಡ್ಬೇಕಲ್ಲ ಸರ್ ನಾವು. ಸಮಾನತೆ ಬೇರೆ, ದೇವಾಲಯಕ್ಕೆ ಹೋಗೋದು ಬೇರೆ. ಸಮಾನತೆ ಅಂದ್ರೆ ಏನು ಗೊತ್ತಾ? ಇವಾಗ ನಿಮ್ಮ ತಾಯಿಗೆ ಆ ಥರ ಆದಾಗ ನೀನು ನಿಂತ್ಕೊಂಡು ಹೋರಾಟ ಮಾಡೋಂಥದ್ದು ಸಮಾನತೆ. ನೀನೇ ಅಂಬೇಡ್ಕರ್ ಅವ್ರ ಮಾತನ್ನ ವೈಲೆನ್ಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋವಂಥದ್ದು ಏನೈತಿ? ಅವ್ರು ನಮ್ಗೆ ಗೌರವ ಕೊಡಲ್ಲಪ್ಪ. ಆಯ್ತಪ್ಪ, ಇಷ್ಟು ದೊಡ್ಡ ವಿಚಾರ ಇವತ್ತು ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಚಾರ ಯಾವುದಂದ್ರೆ ಮಧುಗಿರಿಯಲ್ಲಿ ನೋಡಿದಂಥ ನಿಮ್ಮನ್ನ ಬಹಿಷ್ಕಾರ ಅಂದರೆ ದೇವಾಲಯಕ್ಕೆ ಸೇರಿಸ್ತೀರ ಇರೋಂಥ ವಿಚಾರ ಅಲ್ವಾ? ಯಾವ ಹಿಂದೂ ಪರ ಸಂಘಟನೆಗಳವ್ರು ಬಂದವರಪ್ಪ? ಅವನ್ಯಾವನೋ ಚಕ್ರವರ್ತಿ ಸೂಲಿಬೆಲೆ, ಅವನ್ಯಾವನೋ ಅವನು ಯಾರಪ್ಪ, ಇನ್ನೊಬ್ರು ಪ್ರಮೋದ್ ಮುತಾಲಿಕ್ ಅಂತೆ, ಇನ್ನೊಬ್ನ ಯಾವನೋ ಇದಾರಲ್ಲಪ್ಪ, ಇವ್ರ ಯಾರನ್ನ ಬಂದಿದ್ರನಪ್ಪ? ನೀನ್ ಹಿಂದೂ ಅಲ್ಲಲ್ಕ? ಸರ್ಟಿಫಿಕೇಟ್ ಏನಾಯ್ತಪ್ಪ? ಹಿಂದೂ ಐತೆ. ಕ್ಯಾಸ್ಟ್ ಏನಾಯ್ತಪ್ಪ? ಮಾದಿಗ ಅಂತ ಹೇಳ್ಬಿಟ್ಟು ಐತೆ. ಏನಾಯ್ತ್ರಿ? ಮಾದಿಗ ಅಂತ ಹೇಳ್ಬಿಟ್ಟು ಐತೆ. ಸರ್ಟಿಫಿಕೇಟ್ ಅಲ್ಲಿ ಹಿಂದೂ ಅಂತ ಐತೆ. ಅಲ್ಲ ನೀನ್ ಹಿಂದೂ ಅಲ್ಲ? ಈ ನನ್ನ ಮಕ್ಳಿಗೆ ಕಾಣಿಸಲ್ಲ ಕಣ್ಣುಗಳು? ಏನ್ ಚಕ್ರವರ್ತಿ ಸೂಲಿಬೆಲೆಕ, ಅವ್ನ ಯಾರೋ ಮುತಾಲಿಕ್ ಅಂತ ಇನ್ನೊಬ್ರು, ಇವ್ರಿಗೆಲ್ಲ ಕಾಣಿಸಲ್ಲ ನೀನು? ನಮ್ಮ ಜನಗಳು ಅವರು ಗುಲಾಮರಾಗಿರ್ಬೇಕು. ಅವರು ಹೋರಾಟಗಳು ಮಾಡಿದಾಗ ಅವರ ಜೊತೆಯಲ್ಲಿ ಹೋಗಿ ನಿಂತ್ಕೊಂಡು ಜೈಕಾರಗಳು ಹಾಕೋದಕ್ಕೆ ಮಾತ್ರ ನೀವು ಬೇಕಾಗಿರೋದು. ದೇವರುಗಳನ್ನ ಅಡ್ಡ ಇಟ್ಕೊಂಡು ನಿಮ್ಮನ್ನು ಬಲಿ ಕೊಡ್ತಾರೆ. ಯಾವನು ಅಷ್ಟೇ ಹಿಂದೂ ಪರ ಸಂಘಟನೆಗಳಲ್ಲಿ ನಮ್ಮವ್ರು ಇರಬಾರ್ದು. ಒಂದು. ಎರಡನೇದು, ಯಾವುದೇ ಕಾರಣಕ್ಕೂ ಓದ್ಕೊಂಡಿರೋಂಥ ಹುಡುಗರು ನೀವು ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸ್ಮರಣೆ ಮಾಡಬಾರ್ದು. ಅರ್ಥ ಆಯ್ತಲ್ಲ? 9901 ಹಾಂ 89182 89182 182. ಹಲೋ ಸರ್, ನಮಸ್ಕಾರ. ಸರ್, ನಾನು ಸಂದೇಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ ಸರ್ ಮಾತಾಡ್ತಾ ಇರೋದು. ಹೇಳಿ ಸರ್. ನಮ್ಮ ಕಾವಣದಳ ಗ್ರಾಮಕ್ಕೆ ಬಂದಿದ್ದೀನಿ, ಮಧುಗಿರಿಗೆ. ಟೀಮ್ ಎಲ್ಲ ಬಂದಿದ್ದೀವಿ. ಇಲ್ಲಿ ಏನಾಗಿದೆ ಅಂದ್ರೆ, ಹುಡುಗ ಅವ್ರ ಮನೆಯಲ್ಲೇ ಕುತ್ಕೊಂಡು ನಿಮಗೆ ಮಾತಾಡ್ತಾ ಇದ್ದೀನಿ ಸರ್. FIR ಆಗಿದೆ, ಕಾನೂನು ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ಯಾವುದೇ ಆರೋಪಿಗಳನ್ನ ಇಲ್ಲಿ ತನಕ ಇನ್ನೂ ಒಬ್ಬನೂ ಅರೆಸ್ಟ್ ಮಾಡಿಲ್ಲ ಸರ್.
ಇಂಥದ್ದೆಲ್ಲ ನೋಡ್ತಾ ಇದ್ದಾಗ, ಇಂಥದ್ದೆಲ್ಲ ನಡೀತಾ ಇದ್ದಾಗ ನಮ್ಗಿರೋ ಅಂತ ನಮ್ಮ ಮಾತೃ ಸಂಸ್ಥೆನೆ ಒಂದು ಇಲಾಖೆನೆ ಸಮಾಜ ಕಲ್ಯಾಣ ಇಲಾಖೆ. ಹೌದು. ಈಗ ಇಲಾಖೆಯಿಂದ ಏನೇನು ಕ್ರಮ ಕೈಗೊಂಡಿದ್ದೀರಾ, ಮತ್ತೆ ಇವ್ರಿಗೇನು ಪರಿಹಾರ ಸಿಕ್ತು ಅಂತ ಹೇಳ್ಬಿಟ್ಟು ಯಾವುದೇ ಅಪ್ಡೇಟ್ಸ್ ಇಲ್ಲ. ಅವ್ರಿಗೆ ಪರಿಹಾರಕ್ಕೆ ಇದನ್ನ ಕಳಿಸ್ಕೊಟ್ಟಿದೀವಿ DC ಆಫೀಸ್ಗೆ. ಹಾ ಸರ್. ಅಲ್ಲಿಂದ ಪರಿಹಾರ ಅವ್ರ ಅಕೌಂಟ್ಗೆ ನೇರವಾಗಿ ಬರುತ್ತೆ. ಹೌದು. ಸರ್ ದಯವಿಟ್ಟು ನಮ್ದೊಂದು ಏನು ಗೊತ್ತಾ ಸರ್, ಈಗ ಅವನಿಗೆ ಅಲ್ಲಿ ಎಲ್ಲರ ಹತ್ರನೂ ಊರಲ್ಲಿ ಗ್ರಾಮದಲ್ಲಿ ಎಲ್ಲರ ಹತ್ರನೂ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿನೂ ಎಲ್ಲ ಕಡೆ ಅವನಿಗೆ ಅವಮಾನ ಆಗಿದೆ. ನಾವು ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ, ಅವಕಾಶ ಇದೆ, ದಯವಿಟ್ಟು ಸರ್ಕಾರಿ ಕೆಲಸ ಕೊಡ್ಬೇಕು ಸರ್, ದಯವಿಟ್ಟು. ಅದು ಪ್ರಪೋಸಲ್ ಕಳ್ಸೋಣ, ಅಲ್ಲಿ ದೊಡ್ಡವರು ಏನಿರ್ತಾರೆ ಅವ್ರು ನಿರ್ಧಾರ ಮಾತಾಡ್ತೀವಿ ಸರ್. ಈಗ ಅವಕಾಶ ಇತ್ತು ಅಂದ್ರೆ ಖಂಡಿತ ಮಾಡ್ತೀವಿ ಸರ್. ಈಗ 100% ನಾನು SC ಮಾದೇವಪ್ಪ ಸಾಹೇಬ್ರಿಗೆ ಮಾತಾಡ್ತೀನಿ. ನಾನು ದೊಡ್ಡ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಎಲ್ರಿಗೂ ಮಾತಾಡ್ತೀನಿ. ನೀವು ಪ್ರಪೋಸಲ್ಸು ಈ ಹುಡುಗನಿಗೆ ಸರ್ಕಾರಿ ಕೆಲಸ ಕೊಡಬೇಕು ಅಥವಾ ಅರೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಪೋಸಲ್ಸ್ ಮಾಡಿ ಸರ್. ನಾನು 100% ಸರ್ ಎಲ್ಲಾರು ದೊಡ್ಡವರಾಗಿರೋದ್ರಿಂದ, ಬೇರೆ ಬೇರೆ ದೊಡ್ಡ ಸಮುದಾಯಗಳಲ್ಲಿ ಇರೋದ್ರಿಂದ ಎಲ್ಲಾರು ಆರ್ಥಿಕವಾಗಿ ತುಂಬಾ ಶ್ರೀಮಂತರಾಗಿರ್ತಾರೆ ಸರ್. ಅವರು ದುಡ್ಡು ಕಾಸಲ್ಲಿ ಎಲ್ಲಾ ಅಧಿಕಾರಿಗಳನ್ನೂ ಬೇರೆ ತರ ಮಾಡ್ತಾರೆ. ಈಗ ಸಮಾಜ ಕಲ್ಯಾಣ ಇಲಾಖೆಯವ್ರು ನೀವೇ ದಿಕ್ಕಿರೋಂಥದ್ದು. ನಾನು ನಿಮಗೆ ಸ್ವಲ್ಪ ದಯವಿಟ್ಟು ಇದನ್ನ ಫಾಲೋ ಅಪ್ ಮಾಡಿಸಿ, ಇವ್ರ ಕುಟುಂಬಕ್ಕೆ ಆ ಹುಡುಗನ್ಗೊಂದು ನ್ಯಾಯ ಸಿಗ್ಬೇಕು ಸರ್. ಯಾಕಂದ್ರೆ ತುಂಬಾ ಅವರು ಅದೇನೋ ಹೇಳ್ತಾರಲ್ಲ, ಆ ತರ ಅವಮಾನಕ್ಕೊಳಗಾಗಿದ್ದಾರೆ. ಅಟ್ಲೀಸ್ಟು ಇಂಥ ಆರೋಪಿಗಳಿಗೆ ಎಲ್ಲ ಪ್ರೂಫ್ ಇದೆ. ನೀವು ಬರಬಾರ್ದು, ನೀವು ದಲಿತರು, ನೀವು ದೇವಾಲಯಕ್ಕೆ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಹಿಂಗೆಲ್ಲ ಮಾತಾಡಿರೋಂಥ ಪ್ರೂಫ್ ಇಟ್ಕೊಂಡು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದಾಗ ತುಂಬಾ ಅವಮಾನ ಆಗುತ್ತಲ್ಲ ಸರ್. ಈಗ ನೀವೇನಾದ್ರೂ ಲೆಟರ್ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ? ನಿನ್ನೆ ರೆಡಿ ಮಾಡ್ಸಕ್ಕೆ ಇವತ್ತು ತಲುಪಿಸ್ತಾ ಇದೀವಿ DYSPಗೆ ಮತ್ತೆ JD ಅವ್ರಿಗೆ. ಆ ಲೆಟರ್ ಕಳಿಸ್ಬಿಟ್ಟು ನಮ್ಮ ಈ ಹುಡುಗನ್ ಕಳಿಸ್ತೀನಿ ಸರ್ ನಾನು, ಸ್ವಾಮಿನಾಥ್ನ. ಆ ಹುಡುಗನ್ಗೊಂದು ಕಾಪಿ ಜೆರಾಕ್ಸ್ ಕೊಡಿ ಸರ್, ಅದು ನಾನು ಆಮೇಲೆ ಫಾಲೋ ಅಪ್ ಮಾಡ್ತೀನಿ. ಸರಿ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಇದು ಏನು ವಿಚಾರ ಐತೆ 100% ನಮ್ಮ ಸಂಘಟನೆ ನಾವಿದ್ದೀರಿ. ಈಗಾಗಲೇ ನಾನು ಮಾತಾಡಿದ್ದೀನಿ, ದೊಡ್ಡ ಮಟ್ಟದ ಹೋರಾಟ ಮಾಡೋಣ. ನಾನು ನಿನ್ಗೆ ಹೇಳೋಂಥದ್ದೇನೆಂದರೆ, ನೀವೇ ದೇವಸ್ಥಾನಗಳನ್ನ ಬಿಟ್ಬಿಡ್ರಿ, ದೇವಸ್ಥಾನಗಳಿಗೆ ಹೋಗೋದು ನೀವೇ ಬಿಟ್ಬಿಡ್ರಿ. ಯಾರು ಬೇಡ ಅಂದರು? ಏನು ನಾನು ಹೇಳೋದು? ಏನಮ್ಮ, ನಿಮ್ಮ ಮಗನ ವಿಚಾರದಲ್ಲಿ ನಾವು ಇರ್ತೀವಿ ಜೊತೆಯಲ್ಲಿ, ನೀವು ಭಯ ಪಡಬೇಡ್ರಿ. ಈ ಹುಡುಗನೇ ಫೋನ್ ಮಾಡಿ ನನಗೆ ಹೇಳಿದ್ದು, ಹಿಂಗಾಗೈತಿ ವಿಚಾರ ಅಂತ. ಆಮೇಲೆ ಸರಿ ಅಪ್ಪ ಆಯಿತು ಬರ್ತೀನಿ, ಬರೋ ತನಕ ಸ್ವಲ್ಪ ಬ್ಯುಸಿ ಇದ್ದೀನಿ, ಬೇರೆ ಅದು ಯಾವುದೋ ಒಂದು ನಮ್ಮ ಹೆಣ್ಮಗಳೇ, ಆ ಹುಡುಗಿಗೆ ಪಾಪ ಒಂದು 14 ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿ ಇದು ಮಾಡಿಬಿಟ್ಟಿದ್ರು. ಈ ಎಲ್ಲ ವಿಚಾರಗಳಲ್ಲಿನೂ ಸ್ವಲ್ಪ ಬ್ಯುಸಿ ಇದ್ದೆ. ಆಯ್ತಪ್ಪ ಬರ್ತೀನಿ ಅಂತ